ಹೀಗಾಗಿ ಇವತ್ತು ಭಾಳ ಕುತೂಹಲ ಮೂಡಿಸಿದೆ ಈ ಮಾತು. ಯಾಕೆಂತಂದ್ರೆ ಡಿ ಕೆ ಶಿ ಅವರಿಗೆ ಮುಖ್ಯಮಂತ್ರಿ ಸ್ಥಾನದ ಮೇಲೆ ಕಣ್ಣಿರೋದೇನು ಸುಳ್ಳಲ್ಲ. ಅದರಂಗೆ ಜಿ ಪರಮೇಶ್ವರ್ ಅವ್ರಿಗೂ ಅದ್ರ ಮೇಲೆ ಕಣ್ಣದ. ಇವತ್ತು ಇವರು ಅಧ್ಯಕ್ಷ ಸ್ಥಾನ ಬಿಟ್ಟು ಏನಾಗ ಅವರು ಯಾರಿಗೆ ಬಿಟ್ಟು ಕೊಡೋರು ಅನ್ನೋದು ಅಷ್ಟೇ ಒಂದು ಮೂಲಭೂತ ಪ್ರಶ್ನೆ ಆಗಿದೆ. ಒಂದವರು ಬಿಟ್ಟರು ಸಹಿತ ಯಾರಿಗೆ ಕೊಡೋದು ಅನ್ನುವಂಥದ್ದು ಅಷ್ಟೇ ಮುಖ್ಯದ. ಯಾಕಂದರೆ ಇದರಲ್ಲೇ ಹೈಕಮಾಂಡ್ ಮತ್ತು ಮುಖ್ಯಮಂತ್ರಿ ಪಾತ್ರನೂ ಅಷ್ಟೇ ಮುಖ್ಯದ. ಈಗ ಮುಖ್ಯಮಂತ್ರಿ ಬದಲಾವಣೆ ಆಗ್ತಿದ್ರೆ ಡಿ ಕೆ ಶಿ ಅವರು ಮೋಸ್ಟ್ಲಿ ಅದನ್ನು ಬಿಡ್ತಾ ಇದ್ದಾರೆ ಅಧ್ಯಕ್ಷಗಿರಿ. ಈ ಒಂದು ಮುಖ್ಯಮಂತ್ರಿ ಸ್ಥಾನಕ್ಕೆ ಪ್ರಬಲವಾದ ಒಂದು ಪೈಪೋಟಿಯನ್ನು ಒಡ್ಡುವಂಥ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಭಾಳ ಕುತೂಹಲ ಮೂಡಿಸಿದ್ರಿ. ಅದೇ ಕಾಲಕ್ಕೆ ಇನ್ನೊಂದು ಏನಪ್ಪ ಅಂದರೆ ಯಾವ ರೂಪ ಪಡಿಬೋದು ಇದು ಅನ್ನೋದು ಸಹಿತ ಅಷ್ಟ ಕಷ್ಟದ. ಇಲ್ಲಿ ಇನ್ನೊಂದು ಮಾತು ನಾವು ಮತ್ತೆ ಹೇಳ್ಬೇಕಾದ್ರೆ ಜಿ ಪರಮೇಶ್ವರ್ ಅವರು ಅಂತ ಆ ರೀತಿ ಹೇಳಿದ್ರೆ, ಇನ್ನೊಂದೆರಡು ಮಾತನ್ನು ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾರೆ. ಏನಪ್ಪ ಅಂತಂದ್ರೆ, ಮೊದಲಾದ ಅಧ್ಯಕ್ಷ ಸ್ಥಾನ ಖಾಲಿ ಆಗಲಿ, ಖಾಲಿ ಆದಮೇಲೆ ಅವರಿಗೆ ಮುಂದುವರಿ ಅಂತ ಹೇಳ್ಬೋದು, ಇಲ್ಲ ಮತ್ತಾರು ಮಾಡ್ಬೋದು, ಏನಾದರೂ ಆಗ್ಬೋದು, ಬೇಡ ಮತ್ತೊಬ್ರು ಕೊಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಸೂಕ್ಷ್ಮವಾಗಿ ಮೊದಲು ಅವ್ರಿಗೆ ಹೇಳಿಲ್ಲಪ್ಪ, ಆಮೇಲೆ ವಿಚಾರ ಮಾಡೋಣ ಅಂತ. ಈಗ ಚರ್ಚೆ ಮಾಡೋ ವಿಷಯ ಎಲ್ಲದು ಸುಮ್ಮನೆ ಮತ್ತಷ್ಟು ಗದ್ದಲಾಗ್ತದಂಥ ಮಾತಿನಲ್ಲೂ ಸಹಿತ ಒಂದಿಷ್ಟು ಜಾಣತನದ ಅದರಲ್ಲಿ. ಯಾಕಪ್ಪ ಅಂತಂದ್ರೆ ಅದು ಸಿಂಪಲ್ ಅದ, ಅವ್ರಿಗೆ ಗೊತ್ತದ. ಮತ್ತು ಈಗಾಗಲೇ ರಾಜ್ಯನ ಹೊರಸೋಸಿದ್ದವರು, ಜನ ಜೊತೆ ಸಂಪರ್ಕ ಇದ್ದವರು, ಹಾಗೆಯೇ ಒಂದಿಷ್ಟು ದಿನ ಕ್ಲೂ ಕೊಟ್ಟಿದ್ದಾರೆ ಅವರು. ಅಂದರೆ ಕ್ಲೂ ಕೊಡೋದ್ರೆ ನನ್ನ ಅಧ್ಯಕ್ಷನ ಮಾಡಿ ಇಂಡೈರೆಕ್ಟಾಗಿ ಹೇಳ್ತಾ ಇದ್ದಾರೆ ಅಂತ ಅನ್ನಿಸ್ತದೆ. ಅದು ಹಂಗೆ ಹೇಳಿದಾರಂತ ಏನಲ್ಲ, ಇದೊಂದು ಊಹೆ ಇರಬಹುದು ಅಂತೇಳಿ. ಯಾಕಪ್ಪ ಅಂದರೆ ಇದೇ ಕಾಲಕ್ಕೆ ಯಾರು ಯೋಗ್ಯರಾದ್ರು ಕೊಡಲಿ ಅಂತ ಅಡ್ಡಾಡೋರು ಯಾರಾದ್ರು ಕೊಡಲಿ ಅಂದರೆ, ಈಗ ಹಿಂದೆ ನೋಡಿದ್ರಿ ಚಿಕ್ಕೋಡಿ ವಿಷಯದಲ್ಲೇ ಕೊನೆಯವರೆಗೂ ಅವ್ರು ಚಿಂಗಳವ್ರ ಹೆಸರನ್ನು ಹೇಳ್ತಾ ಇದ್ರು. ಇಲ್ಲ ಅಲ್ಲಿ ಕುರುಬರಿಗೆ ಕೊಡ್ತಾ ಇದ್ದೀವಿ, ಅವ್ರಿಗೆ ಕೊಡ್ತೀವಿ, ಆರಿಸ್ತಾ ಇರ್ತೀವಿ ಅಂತೇಳಿ. ಕೊನೆ ಕ್ಷಣದಲ್ಲಿ ಏನಾಯಿತು ಅಂತ ನಮ್ಮದು ಕಣ್ಮುಂದದ ಅದೆಲ್ಲ. ಚಿಂಗಳವ್ರನ್ನ ಬದುಕಿ ಸೇರಿಸಿದ್ರು. ತಾವು ನಿಲ್ಲುವಂಥ ಸ್ಥಿತಿಯೊಳಗೆ ಇರಲಿಲ್ಲ. ಯಾಕಂದ್ರೆ ಅತ್ಯಂತ ಏನಪ್ಪ ಚಿನ್ನದ ಮೊಟ್ಟೆ ಇಡುತ್ತಿರುವಂಥ PW ಡಿಪಾರ್ಟ್ಮೆಂಟ್ ಅದನ್ನು ಬಿಡೋಕ್ಕೆ ಸಾಧ್ಯ ಇಲ್ಲ. ಆಗ ತಮ್ಮ ಮಗಳನ್ನು ತಂದು ಅಲ್ಲಿ ನಿಲ್ಲಿಸಿದ್ರು ನಾವು ನೋಡಿದ್ದೀವಿ. ಚಿಂಗಳನ್ನು ಸರಿಸಿದಂಗೆ ನಾಳೆ ತಾವು ಅಧ್ಯಕ್ಷ ಯಾಕೆ ಆಗಬಾರ್ದು? ಯಾಕೆ ಹೆಚ್ಚು ಅಡ್ಡಾಡೋರು, ಜನಸಂಪರ್ಕಿರೋರು ಮಾಡೋರು, ಹೆಚ್ಚು ಕಾರ್ಯಕ್ರಮ ಅವರೇ ಮಾಡ್ತಾರೆ. ಸ್ಮಶಾನದಲ್ಲೋ ಮತ್ತೆಲ್ಲೋ ಕಾರ್ಯಕ್ರಮ ಮಾಡೋದು, ಜನರು ಕೂಡಿಸೋದು, ವೈಚಾರಿಕತೆ ಬೆಳೆಸೋದು, ಅಂಬೇಡ್ಕರ್ ವಿಚಾರಧಾರೆಗಳನ್ನ ಹೇಳಲಿಕ್ಕೆ ಪ್ರಯತ್ನ ಮಾಡೋದು, ಇಂಥವೆಲ್ಲ ಮಾಡೋದು ನಾವು ನೋಡಿದಾಗ, ಮೋಸ್ಟ್ಲಿ ಜನಸಂಪರ್ಕದಲ್ಲಿ ಹೆಚ್ಚು ಇರೋದು ನೋಡಿದಾಗ ಇವರು ಅಧ್ಯಕ್ಷರಾಗಬಹುದಾ ಅಂತ ಸಣ್ಣ ಒಂದು ಏನಪ್ಪ ಪ್ರಶ್ನೆ. ಇನ್ನು ಜಿ ಪರಮೇಶ್ವರ್ ಅವರು ಸಹಿತ ಅವರು ಈಗ ಈ ಒಂದು ಕುರ್ಚಿಯ ಮೇಲೆ ಇಟ್ಟಂಥವ್ರಾಗ್ಯಾರ ಮುಖ್ಯಮಂತ್ರಿ ಸ್ಥಾನದ ಮೇಲೆ. ಅದಕ್ಕೆ ಅವರು ಸಹಿತ ಇಲ್ಲಿ ಪ್ರಯತ್ನ ಮಾಡೋದಿಲ್ಲ ಅಂತ ಹೇಳೋಕ್ಕಾಗೋದಿಲ್ಲ, ಸಾಧ್ಯತೆಗಳಿದ್ದಾವೆ. ಇನ್ನು BR ಪಾಟೀಲ್ ಅಂತವ್ರು ಏನೋ ಒಂದಿಷ್ಟು ಒಳ್ಳೆಯವರು ಅಂತ ಒಂದಿಷ್ಟು ಜನರಿಗೆ ಕಾಣ್ತಾ ಇದ್ದಾರೆ ಆ ಭಾಗದಲ್ಲಿ. BR ಪಾಟೀಲ್ ಜೊತೆಗೆ ಬಸವರಾಜ ರಾಯರೆಡ್ಡಿ ಅಂತವರು ಅವರು ಕಾಂಪಿಟೇಷನ್ನ ಮಾಡೋ ಸ್ಥಿತಿಯೊಳಗೆ ಯಾಕಿಲ್ಲ ಅಂದ್ರೆ, ಇವರು ಈ ಪ್ರಮಾಣದಲ್ಲಿ ಒಂದು ದೊಡ್ಡ ಪ್ರಮಾಣದ ದುಡ್ಡನ್ನು ಖರ್ಚು ಮಾಡುವಂಥದ್ದು, ಪಾರ್ಟಿ ಕಟ್ಟುವಂಥ ಒಂದು ಆರ್ಥಿಕ ಸಬಲತೆ ಅಥವಾ ಪಾರ್ಟಿಗೆ ಸಹಾಯ ಮಾಡುವಂಥ ಸಬಲತೆ ಅವರಲ್ಲೇ ಹಂಗೆ ಕಂಡು ಬರೋದಿಲ್ಲ. ಒಳ್ಳೆಯವ್ರು ಇರ್ಬೋದು, ಕಮ್ಯುನಿಸಮ್ ನೆಲಗಟ್ಟಿನ ಮ್ಯಾಲೆ ಬಂದವ್ರು ಇರ್ಬೋದು, ನಮ್ಮ ರಾಯರೆಡ್ಡಿ ಅವರು ಯೂನಿಯನ್ಗಳು ಕಟ್ಟಿರ್ಬೋದು, ಬಡವರು ಸಲ ಹೋರಾಟ ಮಾಡಿರ್ಬೋದು. ಅದನ್ನೆಲ್ಲ ಇವತ್ತು ಯಾರು ಕೇಳ್ತಾರೆ ರೀ? ಅದನ್ನ ಅಂದ್ಕೊಂಡು ನಕ್ಕು ಬಿಡ್ತಾರೆ ಜನ ಇವತ್ತು. ಯಾಕಂದರೆ ಇವತ್ತಿನ ಟೆಂಡೆನ್ಸಿ ಬೇರೆ ಆಗಿಬಿಟ್ಟದೆ. ಎಲ್ಲ ಕಂಪ್ನಿ ಕಟ್ಟೋದು, ಸರ್ಕಾರ ದುಡ್ಡು ಎಬ್ಸೋದು, ಆಂಧ್ರ ಕಂಪ್ನಿ ದಿವಾಳಿ ಇದೆ ಅಂತ ಹೇಳೋದು, ಅವ್ರು ರಿಟರ್ನ್ ಅಪ್ ಮಾಡ್ಕೊಳ್ಳೋದು, ಆರಾಮಿದ್ದು ಬಿಡೋದು, ಈ ಟೆಂಡೆನ್ಸಿ ಭಾಳ ಆಗಿದ್ರೆ ಇವತ್ತು. ಹೀಗಾಗಿ ನಮ್ಮ ಸರ್ಕಾರಗಳು ಫೇಲ್ ಆಗ್ತಾ ಇದ್ದಾವೆ. ಇದೆಲ್ಲ ಏನೂ ಇರಲಿ, ಬಸವರಾಜ ರಾಯರೆಡ್ಡಿ ಅವರಿಗೆ ಇದು ಅಸಾಧ್ಯದ ಮಾತು ಅಂತ ಇಷ್ಟು ಜನ ಮಾತಾಡ್ತಾ ಇದ್ದಾರೆ, ಹಂಗೆ ವಿಚಾರ ಮಾಡ್ತಾ ಇರ್ತಾರೆ. ಈ ಎಲ್ಲ ಹಿನ್ನೆಲೆಯಲ್ಲೇ ಇವತ್ತು ನಮ್ಮ ಶಿವಕುಮಾರ್ ಅವರು, ಡಿ ಕೆ ಅವರು ಈ ಅಧ್ಯಕ್ಷ ಸ್ಥಾನ ಬಿಟ್ಟೆ ಮಾಡ್ತಾರೆ. ಯಾರು ಅನ್ನೋದು ಮಾತ್ರ ಪ್ರಬಲವಾದ ಪ್ರಶ್ನೆ ಎಲ್ಲರಲ್ಲೂ ಕಾಡಲಿಕ್ಕೆ ಹಚ್ಚಿದ್ದಾರೆ. ಏನು ಸಿದ್ದರಾಮಯ್ಯರಿಗೂ ಕಾಡ್ತಿರ್ಬೋದು, ಬಟ್ ಅವ್ರು ಹೇಳ್ಕೊಂಡಿಲ್ಲ. ಮತ್ತು ಈಗ ಇನ್ನು ಇದರಲ್ಲಿ ಹೈಕಮಾಂಡ್ ಅಂತೆ, ವಿಶೇಷವಾಗಿ ಹೈಕಮಾಂಡ್ ಮಾತು ಕೇಳೋದು ಡಿ ಕೆ ಶಿವಕುಮಾರ್ ಅವರ ಒಂದು ಏನಪ್ಪ ಅಂತಂದ್ರೆ ಪ್ರೀತಿಯ ಮಾತುಗಳಿಗೆ ಅವ್ರು ಹೆಚ್ಚು ಕಿವಿಗೊಳ್ಳೋ ಸಾಧ್ಯತೆಗಳಿದ್ದಾವೆ. ಜೊತೆಗೆ ಸಿದ್ದರಾಮಯ್ಯವರ ಅನುಭವಗಳನ್ನು ತೆಗೆದುಕೊಳ್ಳುವಂಥದ್ದು, ಮತ್ತು ಜೊತೆಗೆ ಖರ್ಗೆ ಅವರು ಅಲ್ಲೇ ಇದ್ದಾರೆ. ಖರ್ಗೆ ಅವರು ತಮ್ಮ ಮಗನ ಮಾಡಬಹುದೇನೋ ಅಧ್ಯಕ್ಷನಾಗೆ ಅಂತೇಳಿ ಕೆಲವರು ಅನ್ಬೋದೇನೋ, ಅದು ಮುಷ್ಟಿ ಮಾಡಲಿಕ್ಕಿಲ್ಲ. ಯಾಕಂದ್ರೆ ಸೆಂಟ್ರಲ್ ತಾವು ಈಗ ಅಧ್ಯಕ್ಷರಿದ್ದಾರೆ. ಮತ್ತು ಇನ್ನೂ ಒಂದು ಹೋಪ್ಸ್ ಅದ, ಇಂಡಿಯಾ ಏನಾದರೂ ಸಪೋಸ್ ಮೆಜಾರಿಟಿ ಪಡ್ಕೊಂಡ ಬಂತಂದ್ರೆ, ಕಾಂಗ್ರೆಸ್ ಒಂದು ದೊಡ್ಡ ಪಕ್ಷ ಹೊಮ್ತಂದ್ರೆ ಖರ್ಗೆ ಅವರಿಗೆ ಪ್ರಧಾನಿ ಆಗುವ ಅವಕಾಶಗಳು ಭಾಳ ಇದ್ದಾವೆ. ಯಾಕಂದ್ರೆ ರಾಹುಲ್ ಗಾಂಧಿಯವರು ಸ್ವಭಾವ ಹೆಂಗದಪ್ಪ ಅಂದ್ರೆ ಅವ್ರದ್ದು ವಿಶೇಷವಾಗಿ ಎಲ್ಲರಿಗೂ